ಟೌನ್ಶಿಪ್ ಬೇಡವೇ ಬೇಡ, ಬಿಡದಿ ಟೌನ್ಶಿಪ್ ಬೇಡವೇ ಬೇಡ, ಬಿಡದಿ ಟೌನ್ಶಿಪ್ ಬೇಡವೇ ಬೇಡ, ಬಿಡದಿ ಟೌನ್ಶಿಪ್ ಬೇಡವೇ ಬೇಡ, ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ, ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ, ಬಿಡದಿ ಟೌನ್ಶಿಪ್ ಬೇಡವೇ ಬೇಡ. ಬಿಡದಿ ಟೌನ್ಶಿಪ್ ಮಾಡೋ ಬಗ್ಗೆ ಇವತ್ತು ಇದು ಇಡೀ ದೇಶದ ಸುದ್ದಿಯಾಗಿದೆ. ಬಿಡದಿ ರಾಮನಗರ, ಬೆಂಗಳೂರು, ಕರ್ನಾಟಕ ಅಲ್ಲ, ಈಗ ಈ ದೇಶದ ಸುದ್ದಿಯಾಗಿದೆ. ಈ ಬಿಡದಿ ಉಪನಗರ ಮೊದಲನೇದಾಗಿ ಯಾರಿಗೆ ಬೇಕಾಗಿತ್ತು? ಉಪನಗರ ಮಾಡಿ ಅಂತ ಹೇಳಿ ರಾಮನಗರ ಜನ ಕೇಳಿದ್ರ ಅಥವಾ ರೈತರು ಕೇಳಿದ್ರ? ಯಾರು ಕೇಳಲಿಲ್ಲ. ಯಾಕೆ ಉಪನಗರ ಮಾಡ್ತಾ ಇದ್ದೀರಿ? ಕಾರಣ ಏನು? ನೀವು ಯಾರಿಗೆ ಅಲ್ಲಿ ಸ್ಥಳ ಕೊಡೋದು? ಯಾವ ವ್ಯವಸ್ಥೆಗೆ ಅಲ್ಲಿ ಏನು ಇಲ್ಲ. ಈ ಉಪನಗರವನ್ನು ನಿರ್ಮಾಣ ಮಾಡೋದಕ್ಕೆ ನೀವು ಯಾರಿಗೂ ಉಪಕಾರ ಮಾಡೋದಿಲ್ಲ. ಇದರಿಂದ ಆತ್ಮಶುದ್ಧಿ ಮಾಡ್ಕೋಬೇಕು. ನೀವು ಇಬ್ರು ಸರ್ಕಾರದ ಮುಖ್ಯಮಂತ್ರಿ, JDS ಮುಖಂಡರು ಇಬ್ರು ಆತ್ಮಾವಲೋಕನ ಮಾಡಬೇಕು. ಯಾರಿಗೆ ಬೇಕು? ಕುಮಾರಸ್ವಾಮಿ ಕಾಲದಲ್ಲಿ ಇದನ್ನು ಮಾಡಿದ್ರಿ ಅಂತ ಆಯ್ತು. ಕುಮಾರಸ್ವಾಮಿ ಮಾಡಿದ್ರೆ ನೀವ್ಯಾಕೆ ಮುಂದುವರಿಸ್ಬೇಕಾಯ್ತು? ನೀವು ಕೈ ಬಿಡ್ಬೋದಾಯ್ತು. ಅವ್ರ ಹೆಸರು ಹೇಳಿ ಈಗ ನಾವು ಮಾಡಿ ಎಲ್ಲಾದ್ರೂ ಇದ್ದೇ ಇದು. ಈ ತರ ಎಷ್ಟೋ ಕರ್ನಾಟಕದ ಎಷ್ಟೋ ಕಡೆ ಎಷ್ಟೋ ಜಿಲ್ಲೆಗಳಿಗೆ ಹಾಳಾಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕೇಳೋರಿಲ್ಲ, ಬೆಳಗಾವಿ ಕೇಳೋರಿಲ್ಲ. ನೀವೇನಿಲ್ಲ, ನೀವು ಇಲ್ಲೇ ರೈತರನ್ನೆಲ್ಲ ಓಡಿಸಿ ರೈತರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ಏನ್ ಕಾಡ್ತಾ ಇದ್ದೀರಿ ನೀವು? ಸರ್ಕಾರ ನಿಮ್ ಕೈಲಿದೆ. ಈ ಕಡೆ JDS ನೀವು ಈಗ ಇದರ ಹಿನ್ನೆಲೆ ಏನು ಬಹಳ ಪ್ರಮುಖವಾಗಿ ನೀವು ಹಾಕ್ಬೇಕು. ಈ ಜನರಿಗೆ ನೀವು ಎಷ್ಟು ಬೇಗ ನಮ್ಮ ಆಗಲಿ ಶಾಸಕರು ಚೆಕ್ ಅಂತಾರೆ ಅಂದ್ರೆ ಎಲ್ಲೂ ಇಷ್ಟು ಬೇಗ ಕೊಟ್ಟಿಲ್ಲ. ಎಲ್ಲೂ ಜಮೀನನ್ನ ಖರೀದಿ ಮಾಡಿದವರಿಗೆ ಇಷ್ಟು ಬೇಗ ಎಲ್ಲೂ ಕೊಟ್ಟಿಲ್ಲ. ತಕ್ಷಣ ಕರೆದು 2.5 ಕೋಟಿ ನೀವು 2.5 ಕೋಟಿ ಕೊಡೋದಕ್ಕೆ ಯಾರು ತೀರ್ಮಾನ ಮಾಡೋದು? ಹೆಂಗ್ ತೀರ್ಮಾನ ಮಾಡೋದು? ಮೀಟಿಂಗ್ ಎಲ್ಲಿ? ಈ ಪ್ರದೇಶದ ಜಮೀನಿಗೆ 2.5 ಕೋಟಿ ಕೊಡ್ಬೋದು ಅಂತೇಳಿ ಸರ್ಕಾರ ಯಾವಾಗ ತೀರ್ಮಾನ ಮಾಡಿದ್ರು? ಶಾಸನಸಭೆ ತೀರ್ಮಾನ ಮಾಡಿದ್ರು, ಹೊರಗ್ ಮಾಡಿದ್ರು. ಏನು ಇಲ್ವೇ? ನಿಮ್ ಇಷ್ಟ ಬಂದಂಗೆ ಈ ಊರ್ 2.5 ಕೋಟಿ, ಆ ಊರ್ 3.5 ಕೋಟಿ, ಇನ್ನೊಂದು 5, ಒಂದು ಬೆಲೆನೇ ಇಲ್ಲ, ಒಂದು ಚಿಂತನೆ ಇಲ್ಲ. ಈ ರೀತಿ ನೀವು ಆ ರೈತರಿಗೆ, ಬಡ ರೈತರಿಗೆ ನೀವು ಹಣ ಕೊಡ್ತೀರಿ ಅಂತ ಹೇಳಿ ನಿಮ್ಮ ಹಣಕ್ಕೆ ಜೋತು ಬಿದ್ದು ಮಾರ್ತಾರೆ. ಒಳ್ಳೇದಲ್ಲ. ಆಮೇಲೆ ನೀವು ಪಾಳ್ಯಗಾರರ ಇಬ್ರು, ಕುಮಾರಸ್ವಾಮಿ, DK ಶಿವಕುಮಾರ್ ಇಬ್ಬರು ಪಾಳ್ಯಗಾರರ. DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಗೆ ವಿಧಾನಸೌಧ ಇದೆ, ಸರ್ಕಾರಿ ಬಂಗ್ಲೆ ಇದೆ, ಕಾವೇರಿ ಭವನ ಇದೆ. ಅಲ್ಲಿ ಕುಳಿತು ನೀವು ಸಂವಿಧಾನಬದ್ಧವಾಗಿ ಸರ್ಕಾರದ ನೀತಿ ಚಿಂತನೆಗಳ ಬದ್ಧವಾಗಿ
ಯಾವ ರೀತಿ ನಾವು ಕೊಡ್ಬೋದು ಅಂತ ಹೇಳಿ ಅಧಿಕಾರಕ್ಕೆ ಕರೆದು ಸಭೆಗಳ ಕರೆದು ತೀರ್ಮಾನ ಮಾಡಬೇಕು. ನೀವು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ ಸವಾಲಾಗಿ ನಿಮ್ಮ ಸವಾಲನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಬರ್ಬೇಕು ನೀವು. ಏನ್ ನೀತಿ ಏನಿದ್ದು ಈ ಕಡೆಯವರು JDS ಕುಮಾರಸ್ವಾಮಿ ನಿಮ್ಮ ಸವಾಲನ್ನ ನಾನು ಒಪ್ಪಿದ್ದೇನೆ. 26 ಬದಲು 27 ಬೇಡಿ. ಏನು ಸರ್ಕಾರ ಸಂವಿಧಾನಬದ್ಧವಾದಂತಹ ಸರ್ಕಾರ ಇದು. ಈ ಹಂತ ಚಾಲೆಂಜ್ಗಳು ಇವೆಲ್ಲ ಆ ಹಿಂದೆ ಪಾಳ್ಯಗಾರರಿದ್ದು ಸಾವಿರಾರು ಜನ ಪಾಳ್ಯಗಾರರು ಈ ದೇಶದಲ್ಲಿ ಪಾಳ್ಯಗಾರಿಕೆಯ ವ್ಯವಸ್ಥೆ ಏನು ಉಳಿದಾತೆ ಗಂಭೀರವಾಗಿ ಮುಖ್ಯಮಂತ್ರಿಯವರು ಈ ಬಗ್ಗೆ ಪ್ರಾಮಾಣಿಕವಾಗಿ ಒಂದು ವಿಶೇಷ ಅಧಿವೇಶನದ ಕರೆದು ಕನಿಷ್ಠ 1-3 ದಿನದಲ್ಲಿ ಅಧಿವೇಶನ ಕರೆದು ನಾವು ರೈತರ ಜಮೀನುಗಳನ್ನ ಪಡೆಯಬೇಕಾದ್ರೆ ರೈತರಿಗೆ ಕಣ್ಣೀರಿಲ್ಲದೆ ಯಾವ ರೀತಿ ಜಮೀನು ಪಡಿಬಹುದಂತ ತೀರ್ಮಾನ. ಕುಮಾರಸ್ವಾಮಿ ಅವರು ನೀವೇ ಮುಖ್ಯಮಂತ್ರಿ ಆದವರು, ಬನ್ನಿ ಜನಗಳ ಮಧ್ಯೆ ಕೂತ್ಕೊಳ್ಳೋಣ. ಉಂಟೇನ್ರಿ ಮುಖ್ಯಮಂತ್ರಿ ನೀವು ಜನಗಳ ಮುಂದೆ ಕೂತ್ಕೊಂಡು ಅಲ್ಲೊಂದು 5,000 ಜನ ಸೇರಿ ಅಲ್ಲಿ ಹೊಡೆದಾಟ ಆಗಿ ಇದೇನು ಇದ್ರ ಬಗ್ಗೆ ಚಿಂತನೆ ಇಲ್ವೇ? ಏನು ಹುಡುಗಾಟ ನಿಂತು ಸವಾಲುಗಳು. ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಪಾರ್ಲಿಮೆಂಟ್ ಸದಸ್ಯರಾಗಿದ್ದೀರಿ, ಗೌರವವಾಗಿ ನಿಮ್ಮ ಮಾತುಗಳು ಸವಾಲುಗಳು ಇದು ಒಂದು ರೀತಿ ಪಾಳ್ಯಗಾರಿಕೆಯ ಆಗುತ್ತೆ. ಆಗಕೂಡದು. ನಿಮ್ಮ ಸವಾಲುಗಳು ಕೆಡ. ನಾನು ರೈತರಿಗೆ ಹೇಳ್ತೀನಿ, ರಾಜಕೀಯಕ್ಕೆ ಬಲಿಯಾಗಬೇಡಿ, ರಾಜಕೀಯಕ್ಕೆ ಬಲಿಯಾಗಬೇಡಿ. ನಾನಂತೂ ಪ್ರಾಮಾಣಿಕವಾಗಿ ನಿಮ್ ಜೊತೆಲಿದ್ದೇನೆ. ಈ ನಾಟಕಗಳು ನೋಡ್ತಾ ಇದ್ದೀನಿ, ಈ ಪಾತ್ರಗಳು ನೋಡ್ತಾ ಇದ್ದೀನಿ. ಎಲ್ಲಿ ಹೋಗ್ಲಿ ನಿಮ್ ಜೊತೆಯಲ್ಲಿ ನಾನು ಜೈಲಿಗೆ ಹೋಗಿ ಸಿದ್ಧ. ಹೆದರಬೇಡಿ, ಧೈರ್ಯವಾಗಿರಿ. ರೈತರ ಪರವಾಗಿ ಭದ್ರವಾಗಿ ನಾವು ನಿಲ್ತೇವೆ. ಇದು ಬೇಡ, ಯಾರು ಕರಿಬಾರ್ದು ಅಂತ ಇಬ್ಬರು ಸವಾಲು ಬರೋದಾದ್ರೆ ನೀವು ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಗಳು ನೀವು ರಾಜೀನಾಮೆ ಕೊಡಿ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಕೊಟ್ಟು ಬೀದಿ ಬನ್ನಿ. ನೀವು ನಿಮ್ಗಿರುವ ಅಗಾಧವಾದಂತ ಅಧಿಕಾರ, ಸಂವಿಧಾನಬದ್ಧವಾದ ಅಧಿಕಾರ, ಅದನ್ನು ತಾವು ಉಪಯೋಗಿಸಿ ಗಂಭೀರವಾಗಿ ನೀವು ರೈತರಿಗೆ ಮಾಡಬೇಕು. ನಾವತ್ತು ಉಪನಗರ ಬೇಡವೇ ಬೇಡ, ಯಾವ ಕಾಲಕ್ಕೂ ಬೇಡ.